ಪ್ರತಿದಿನ ಬೆಳಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ಬ್ರೇಕಿಂಗ್ ಬುಲೆಟಿನ್ಲಿ 8:50 ಆಸುಪಾಸು ಅಂದ್ರೆ ನಾವು ನೇರವಾಗಿ ನಿಮ್ಮನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ನಮ್ಮ ಟೀಮ್ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ದಾಯ್ತು ಮರ್ಯಾದ ಪುರುಷೋತ್ತಮ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನಿನ್ನೆ ಸಂಪ್ರದಾಯಬದ್ಧವಾಗಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಬ್ರೇಕಿಂಗ್ ನ್ಯೂಸ್. ರಾಮಲಲ್ಲಾ ಅಂದ್ರೆ ಬಾಲರಾಮನ ಪ್ರತಿಷ್ಠಾಪನೆ ನಡೀತು. ನಿನ್ನೆ ಸಂಪ್ರದಾಯಬದ್ಧವಾಗಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ 5 ವ್ಯಕ್ತಿಗಳು ಮಾತ್ರ ಪ್ರವೇಶ ಕೊಟ್ಟಿದ್ರು. ಸ್ಥಳದಲ್ಲಿ ಉತ್ತರ ಪ್ರದೇಶದ ವಿಶೇಷ ಭದ್ರತಾ ಪಡೆಯ ಯೋಧರ ನಿಯೋಜನೆ ಇತ್ತು. ರಾಮ ಮಂದಿರದ ಗರ್ಭಗುಡಿಯ ಹತ್ರ ಮೊಬೈಲ್ ಬಳಕೆ ನಿಷೇಧ. ಇವತ್ತು ಅಯೋಧ್ಯೆಯಲ್ಲಿ ಅಗ್ನಿಪೂಜೆ, ನವಗ್ರಹ ಸ್ಥಾಪನೆ ಮತ್ತು ಹವನ ಎಲ್ಲವೂ ಕೂಡ ನಡೆಯುತ್ತಿವತ್ತು. ಅದಕ್ಕೆ ಋತುಜರು ವೈದಿಕರನ್ನೆಲ್ಲ ಕರೆದು ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ಕೊಡುವಂತಹ ಅದು ನಡೆಯಿತು. ಇನ್ನಿವಾಗ ಆ ಪ್ರತಿಮೆಗೆ ಪೂರ್ವಭಾವಿಯಾಗಬೇಕಾಗಿರುವಂತಹ ಅಧಿವಾಸಗಳು, ಜಲಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ ಮೊದಲಾದಂತಹ ಅಧಿವಾಸಗಳು ಅದು ನಡೀತಾವೆ. ಯಜ್ಞಮಂಟಪ ಸಂಸ್ಕಾರ, ಅಲ್ಲಿ ವಾಸ್ತುಪೂಜೆ, ದಿಗ್ಬಲಿಗಳು ಇವೆಲ್ಲ ನಡೆದು ಇನ್ನು ಅರಣ್ಯಮಥನ ನಡೆಯುತ್ತೆ. ಇನ್ನೀಗ ಯಜ್ಞಗಳಲ್ಲಿ ನಡೆಯಬೇಕು. ಅದಕ್ಕೆ ಪವಿತ್ರ ಅಗ್ನಿ ಬೇಕು ಅಂತ ಹೇಳಿಕೊಂಡು ಅರಣ್ಯಮಥನ ಮಾಡಿ ಉದಿಸಿರುವಂತಹ ಅಗ್ನಿಯನ್ನು ರಕ್ಷಿಸಿಟ್ಟುಕೊಂಡು ಅದರ ಮೂಲಕ ಮುಂದಿನ ಯಜ್ಞಯಾಗಗಳೆಲ್ಲ ನಡೆಯಬೇಕು. ಇಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತಿನ ಅಯೋಧ್ಯೆಯ ಪರಿಸ್ಥಿತಿ, ಅಲ್ಲೇನೇನು ಆಗ್ತಾ ಇದೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡಿಸೋದಕ್ಕೆ ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ಲೈವ್ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಯೋಧ್ಯೆಗೆ ಲೈವ್ ಹೋಗೋಣ. ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ವಿಕ್ರಮ್ ಕುಮಾರ್ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದ್ಗಡೆ ಎಲ್ಲ. ಅಂದ್ರೆ ಪ್ರತಿನಿತ್ಯ ಸೀನ್ ಬೈ ಸೀನ್ ಒಂದು ಅದ್ಭುತ ಟ್ರೀಟ್ ಟು ಐಸ್ ಅಂತೀವಲ್ಲ ಹಾಗೆ ಇವತ್ತೇನೆಲ್ಲ ನಡೆಯುತ್ತೆ ಅಯೋಧ್ಯೆಯಲ್ಲಿ. ಗೋ ಹೆಡ್ ಪ್ಲೀಸ್. ಹರೀಶ್, ವೆರಿ ಗುಡ್ ಮಾರ್ನಿಂಗ್. ದಿನದಿಂದ ದಿನಕ್ಕೆ ಈ ಒಂದು ಅಯೋಧ್ಯೆಯ ಒಂದು ರೀತಿಯಲ್ಲಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇರತಕ್ಕಂಥದ್ದು. ಅಂದ್ರೆ ಅಷ್ಟು ಕ್ಷಿಪ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ ಈ ಒಂದು ಅಯೋಧ್ಯೆ. ಯಾಕಂದ್ರೆ ಜನವರಿ 22ನೇ ತಾರೀಕು ಇನ್ನು 3 ದಿನ ಬಾಕಿ ಇರುವಂತದ್ದು ಈ ಒಂದು ರಾಮ ಮಂದಿರ ಉದ್ಘಾಟನೆ ಹಾಗೆ ಬಾಲರಾಮನ ಪ್ರತಿಷ್ಠಾಪನೆಗೆ. ಸೊ ಈಗಾಗಲೇ ಈ ಒಂದು ಅರ್ಧ ಪ್ರಕ್ರಿಯೆಗಳು ಆಗಿರ್ತಕ್ಕಂಥದ್ದು. ಬಾಲರಾಮನ ವಿಗ್ರಹವನ್ನ ದೇವಾಲಯದ ಒಳಗೆ ತಂದು ಅದನ್ನ ಸ್ಥಾಪನೆ ಮಾಡುವಂತ ಕೆಲಸವೂ ಕೂಡ ನಿನ್ನೆ ಆಗಿರುವಂತದ್ದು. ಅದಾದ ಬಳಿಕ ಒಂದಿಷ್ಟು ಪೂಜೆ ಪುನಸ್ಕಾರಗಳು. ಯಾಕಂದ್ರೆ ನಿನ್ನೆ ಪೇಜಾವರ ಶ್ರೀಗಳು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅದು ಹೇಳಿದ್ರು. ತರುವಂತಹದ್ದು ಏನ್ ಶಿಲೆ ಇರ್ತಕ್ಕಂಥದ್ದು ಕೇವಲ ಕಲ್ಲಿನಿಂದ ಮಾಡಿರುವಂತದ್ದು. ಅದನ್ನು ನೋಡಿದ ತಕ್ಷಣ ಭಕ್ತಾದಿಗಳಿಗೆ ಭಕ್ತಿ ಬರಬೇಕು ಅಂತಂದ್ರೆ ಅದಕ್ಕೆ ದೈವ ಶಕ್ತಿಯನ್ನ ತುಂಬಬೇಕು. ಆ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು 21ನೇ ತಾರೀಕುವರೆಗೂ ಕೂಡ ನಡೆಯುತ್ತೆ ಅಂತೇಳಿ, ಅದರಲ್ಲೂ ಎಸ್ಪೆಷಲಿ 12 ಅಧಿವಾಸ ಪೂಜೆಗಳು ಈಗಾಗಲೇ ಪೇಜಾವರ ಶ್ರೀಗಳು ಕೂಡ ಮಾತನಾಡಿರೋದನ್ನ ನೋಡಿದ್ರಿ. ನಿನ್ನೆ 2 ಅಧಿವಾಸ ಪೂಜೆಗಳು ಮುಕ್ತಾಯ ಆಗಿರುವಂತದ್ದು. ಇನ್ನುಳಿದಂತೆ ಇವತ್ತು 3 ಅಧಿವಾಸ ಪೂಜೆಗಳು ಕೂಡ ನಡೆಯುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ಹರೀಶ್, ಕನ್ನಡಿಗರು ಸಾಕಷ್ಟು ಜನ ಇಲ್ಲಿ ಅಯೋಧ್ಯೆಗೆ ಬರ್ತಾರೆ. ಅದೇ ರೀತಿಯಲ್ಲಿ ಇವರೆಲ್ಲರೂ ಕೂಡ ದಾವಣಗೆರೆಯಿಂದ ಸುಮಾರು 12 ಜನ ಬಂದಿರುವಂತದ್ದು ಈ ಒಂದು ರಾಮ ಮಂದಿರ ನೋಡ್ಬೇಕು ಅಂತ ಹೇಳಿ. ಅಂದ್ರೆ ರಾಮ ಮಂದಿರ ಉದ್ಘಾಟನೆ ಆಗದೆ ಇದ್ರೂ ಕೂಡ ದೇಶದ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಒಂದು ರಾಮ ಮಂದಿರವನ್ನ ನೋಡ್ಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಇವರು ಕೂಡ ಎಲ್ಲರೂ ಬಂದಿದ್ದಾರೆ. ನಾನು ಒಂದಿಬ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ನೀವು ಅಯೋಧ್ಯೆಗೆ ಅಂತಾನೆ ಬಂದಿರೋದಾ ಅಥವಾ ಕಾಶಿಗೆ ಬಂದು ಕಾಶಿ ನೋಡ್ಕೊಂಡು ಇಲ್ಲಿ ಬಂದಿರೋದಾ? ಅಯೋಧ್ಯೆ ಅಂತಾನೆ ಬಂದವ ಸರ್. ಹೌದು ಸರ್. ನೋಡ್ಕೊಂಡು ಹೋಗ್ತೇವೆ ಊರ್ ಕಡೆಗೆ. ಈಗ ಅಯೋಧ್ಯೆಗೆ ನೋಡಕಂತಾನೆ ಬಂದಿರೋದು ಉದ್ದೇಶಪೂರ್ವಕವಾಗಿ. ಹೋಗ್ತಾವ ಹಂಗ ಕಾಶಿ ಅವನ್ನು ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಹೋಗ್ತದೆ. ದರ್ಶನ ಸಿಗ್ತದೆ ಸರ್. ಒಳ್ಳೆ ಬಹಳ ಖುಷಿ ಆಗೈತ್ರಿ. ಹಿಂದಿನ ಪುರಾತನ ಕಾಲದ್ದು ಈಗ ಹೊಸ್ದಾಗಿ ಪುರಾತನ ಕಾಲದವ್ರು ಹೊಸ್ತ ಮಾಡಿದಂಗ ಕಂಡು ಬರ್ತದೆ ಸರ್. ಎಸ್, ಅಂದ್ರೆ ಈಗಾಗಲೇ ಅಂದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಕಾಶಿಗೆ ಬರುವಂತವ್ರು ಅವರು ಕೂಡ ಇಲ್ಲಿಗೆ ಬರ್ತಾರೆ. ಮತ್ತೆ ಅಯೋಧ್ಯೆಗೆ ಬಂದು ವಾಪಸ್ ಕಾಶಿಗೆ ಹೋಗುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಹರೀಶ್. ಇನ್ನುಳಿದಂತೆ ಇನ್ನು ಒಳಭಾಗದಲ್ಲಿ ರಾಮ ಮಂದಿರದಲ್ಲಿ ಆಗ್ತಿರುವಂತಹ ಕಾರ್ಯ ಅಂತಂದ್ರೆ ಈಗಾಗಲೇ ನೆಲಮಹಡಿ ಏನು ಉದ್ಘಾಟನೆಗೆ ರೆಡಿ ಆಗಿರ್ತಕ್ಕಂಥದ್ದು ಅದ್ರ ಕಾರ್ಯ ಸಂಪೂರ್ಣವಾಗಿ ಆಗಿದೆ. ಇನ್ನುಳಿದಂತಹ ಕಾರ್ಯಗಳು ಕೂಡ ಮೊದಲನೇ ಮಹಡಿ ಆಗಿರ್ಬೋದು, 2ನೇ ಮಹಡಿ ಉದ್ಘಾಟನೆಗೆ ಕೆಲ ದಿನ ಇದ್ರೂ ಕೂಡ ಆದಷ್ಟು ಬೇಗವಾಗಿ ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಆ ಕೆಲಸವೂ ಕೂಡ ನಡೀತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ವಿಕ್ರಮ್ ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.